ಶಿಸ್ತು ಸಂಯಮತೆಗೆ ಒಂದು ಸಂಕೇತ. ನಿಂದ್ರಿ ಒಂದು ನಿಮಿಷ ನೋಡ್ರಿ, ಎಲ್ಲರೂ ನಮ್ಮನ್ನು ಒಳಗೆ ಬಿಡ್ಬೇಕಾದ್ರೆ ಎಷ್ಟು ಶಿಸ್ತಿನಿಂದ ಎಲ್ಲ ತಪಾಸ್ ಮಾಡಿಬಿಡ್ತಾರೆ. ಇದು ಜಾರಕಿಹೊಳಿ ಕುಟುಂಬದ ಒಂದು ವೈಶಿಷ್ಟ್ಯ. ಈ ಜಾರಕಿಹೊಳಿ ಕುಟುಂಬ ಬಗ್ಗೆ ಏನಂತೀರಿ? ಇಲ್ಲೆಲ್ಲ ಅವರು ಬಡವರು ಮತ್ತು ಈ ಸಾಲಿ ಬಗ್ಗೆ ಅನ್ಕ ಭಾಳ ಹೆಚ್ಚಿಂದಿದೆ. ಹಾಂ, ಅದ್ರಾಗ ವಿಶೇಷ ಈ ಸತೀಶ್ ಶುಗರ್ ಅವಾರ್ಡ್ಸ್ ಬಗ್ಗೆ ರೀ ನಮ್ಮ ಸಾವ್ಕಾರ ಭಾಳ ಹೆಚ್ಚಿನ ಮಹತ್ವ ಕೊಡ್ತಾರೆ. ತುಂಬ ಖುಷಿ ಅನಿಸುತ್ತೆ. ಫುಲ್ ಖುಷಿ ಅನಿಸುತ್ತೆ. ಏನು ಸರ್ ತಮ್ಮ ಹೆಸರು? ದುಂಡಯ್ಯ ಬಾಳಯ್ಯ ಮಠಪತಿ. ಎಷ್ಟು ವರ್ಷದಿಂದ ಮಾಡಕತ್ತೀರಿ? 20 ವರ್ಷ ಆಯ್ತು ಸರ್. ಹಾಂ, ಹೆಂಗೆ ಅನಿಸೈತಿ ರೀ ಸತೀಶ್ ಜಾರಕಿಹೊಳಿ ಕೆಲಸ? ನನಗೆ ಓಕೆ ಸರ್. ಹಾಂ, ಮತ್ತು ಮುಂದೆ ಏನಾಗ್ಬೇಕು ಅವ್ರು? ಕರ್ನಾಟಕ ಮುಖ್ಯಮಂತ್ರಿ ಆಗ್ಬೇಕಾರ ಸರ್. ಅವಕಾಶ ಐತಿ ಸರ್. ಅವಾಗ ನೀವು ಬೆಂಗ್ಳೂರಿಗೆ ಹೋಗಾರ ಬಿಡ್ರಿ. ಹೋಗಿ ಬರ್ತಾರೆ ಸರ್. ಅವ್ರ ಆಸೆ ಇದ್ರೆ ಅವ್ರು ಆದ್ರೆ ಬೆಂಗಳೂರಿಗೆ ಕಂಪಲ್ಸರಿ ಹೋಗಿ ಬರ್ತಾರೆ ಸರ್. ನೋಡ್ರಿ, ಮ್ಯಾಲ ಅವರ ಸತೀಶ್ ಅವ್ರಿ ನಮ್ಮ ಮ್ಯಾಲೆ ಭಾಳ ಕಾಳಜಿ ಸರ್ ಸತೀಶ್ ಅವ್ರು ಸರ್. ನೋಡ್ರಿ, ಒಂದು ದ್ವಾರಪಾಲಕರು ಸಂರಕ್ಷಣೆ ಮಾಡುವಂಥ ಸೆಕ್ಯೂರಿಟಿ ಗಾರ್ಡ್ ಸಹಿತ ಇಂಥ ದೊಡ್ಡ ಸಾಹುಕಾರ ಅವ್ರ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡಾರ. ದೇವ್ರು ಅವ್ರಿಗೂ ಒಳ್ಳೇದು ಮಾಡಲಿ. ಸತೀಶ್ ಜಾರಕಿಹೊಳಿ ಕನಸು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಹಾರೈಕೆ ಮಾಡ್ತಾ ಇದ್ದಾರೆ. ಕೈ ಮುಗಿದು ಹೇಳ್ತಾ ಇದ್ದಾರೆ ನೋಡ್ರಿ. ಭಾಳ ಇದೈತೆ ಸರ್, ಅಭಿಮಾನ ಭಾಳ. ನಾನು ಯಾಕಂತಾರೆ ನಾವು ನಾಲ್ಕು ಅನ್ನ ಉಣ್ಣಾತು ಅಂತ ಜೋರ ಚಪ್ಪಾಳೆಯೊಂದಿಗೆ ಈಗ ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಅಪರೂಪದ ರಾಜಕಾರಣಿ ನೋಡಿದಿರಲ್ಲ ನೀವು. 1000 ಕೋಟಿ ಸರ್ದಾರ ಅಂತ ಹೇಳಿದ್ನಿ. ಎಷ್ಟು ಕೋಟಿ ಗಂಟಲೆ ಜನ ನೋಡಿದಿರಿ. ಇವತ್ತು ಅದೇ 1000 ಕೋಟಿ ಸರ್ದಾರ ಸಾವಿರ ಮಕ್ಕಳಿಗೆ ಇವತ್ತು ಕಲೆ, ಮನರಂಜನೆ, ಕ್ರೀಡೆಗಾಗಿ ಎಷ್ಟೊಂದು ಖರ್ಚು ಮಾಡ್ತಾರೆ. ಆ ಸುದ್ದಿ ತೋರಿಸ್ಬೇಕಿರಲ್ಲ. ಏನು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅಂತ ಕೇಳ್ತೈತ್ರಿ ನನಗೆ ನೀವು. ಏನು ಹಂತ ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ವಿಶ್ವ ನೋಡಾಕತೈತಿ. ಸತೀಶ್ ಅಕಾಡೆಮಿ ಶುಗರ್ಸು ಇವತ್ತು ಅದೇ ಕಟ್ಟಡಕ್ಕೆ ಬಂದಿದ್ದೀನಿ. ಇವತ್ತು ಗಾಯನ ಸ್ಪರ್ಧೆಗಳು ನಡೆದಾವ, ಜಾನಪದ ಸ್ಪರ್ಧೆಗಳು ನಡೆದಾವ, ಡ್ಯಾನ್ಸ್ ಸ್ಪರ್ಧೆಗಳು ನಡೆದಾವ. ಎಷ್ಟೊಂದು ನೃತ್ಯಕ್ಕಾಗಿ ಎಲ್ಲೆಲ್ಲಿಂದ ಜಿಲ್ಲೆಗಳಿಂದ, ಇನ್ನೂ ಅನೇಕ ಜಿಲ್ಲೆಗಳಿಂದ ಇಲ್ಲಿ ಜನ ಬಂದಾರ. ಆ ಮಕ್ಕಳು ಬಂದಾರ. ಅವ್ರಿಗೊಂದು ವೇದಿಕೆ ಕಲ್ಪಿಸಿ ಕೊಟ್ಟಂಥ ಏಕೈಕ ರಾಜಕಾರಣಿ ಅಂದರೆ ಅವನೇ ಸತೀಶ್ ಜಾರಕಿಹೊಳಿ. ಇವತ್ತು ನಾನು ಪ್ರವೇಶದ ಮುಖಾಂತರ ಅವರ ಈ ಅಕಾಡೆಮಿ ಸ್ಕೂಲ್ಗಳ ಒಳಗಡೆ ಹೋಗ್ತಾ ಇದ್ದೀನಿ. ಯಾವ ರೀತಿಯಲ್ಲಿ ಕಲೆ, ಯಾವ ರೀತಿ ಅಲ್ಲಿ ಜಡ್ಜಸ್ ಇದ್ದಾರ, ಯಾವ ರೀತಿ ನಮ್ಮ ಜೊತೆ ನಿರೂಪಣೆಗೋಸ್ಕರ ಎಲ್ಲ ಪ್ರತಿಯೊಂದು ತೋರ್ಸಾಕತ್ತಾರ. ನಾನು ಒಳಗೆ ಹೋಗ್ತಾ ಇದ್ದೀನಿ. ಇದೇ ಸತೀಶ್ ಶುಗರ್ ಅಕಾಡೆಮಿಗೆ ಗೋಕಾಕ್. ನೋಡ್ರಿ, ರಾಜಕಾರಣ ಮಾಡ್ತೀನಿ. ಸತೀಶ್ ಜಾರಕಿಹೊಳಿ ಅಕಾಡೆಮಿಯಿಂದ ಇದರಲ್ಲಿ ಹೆಣ್ಣು ಮಕ್ಕಳು, ಯುವತಿಯರು ಸಹಿತ ಪಾಲ್ಗೊಂಡು ತಮ್ಮ ಬಾಲ ಪ್ರತಿಭೆ, ನೃತ್ಯ, ಜಾನಪದ ಮುಖಾಂತರ ಇವತ್ತು ವಿಶ್ವ ನೋಡು ಹಂಗೆ ಮಾಡಿದಂಥ ಸತೀಶ್ ಜಾರಕಿಹೊಳಿಯ ಕಾರ್ಯಕ್ಕಾಗಿ ಈ ಒಂದು ಮಗು ಹೇಳುತ್ತೆ. ತಂಗಿ, ಎಲ್ಲಿಂದ ಬಂದಿರ ತಾವು? ಗೋಕಾಕಿಂದ. ತಮ್ಮ ಹೆಸರು? ಮುನೇರಾ ಡಂಕ್. ಹೇಗೆ ಅನಿಸುತ್ತಮ್ಮ ಸತೀಶ್ ಜಾರಕಿಹೊಳಿ ಅವರು ಇದು ಅಕಾಡೆಮಿ ಮಾಡಿದ್ದಾರೆ, ಇಲ್ಲಿ ನೃತ್ಯ, ಗಾಯನ, ಇಲ್ಲಿ ಸ್ಪರ್ಧೆ ಮಾಡ್ತೀರಿ, ಹೇಗೆ ಅನಿಸುತ್ತೆ ನಿಮಗೆ? ಚಲೋ ಅನ್ಸುತ್ತೆ. ಈ ವೇದಿಕೆ ಕಲ್ಪಿಸಿ ಕೊಟ್ಟಂಥ ನಾಯಕನ ಬಗ್ಗೆ ಅನಿಸಿಕೆ ಏನು? ನೃತ್ಯ, ಗಾಯನ, ಇಲ್ಲಿ ಸ್ಪರ್ಧೆ ಮಾಡ್ತೀರಿ, ಹೇಗೆ ಅನಿಸುತ್ತೆ ನಿಮಗೆ? ಚಲೋ ಅನ್ಸುತ್ತೆ. ಈ ವೇದಿಕೆ ಕಲ್ಪಿಸಿ ಕೊಟ್ಟಂಥ ನಾಯಕನ ಬಗ್ಗೆ ಅನಿಸಿಕೆ ಏನು? ಹಿ ಈಸ್ ಬೆಸ್ಟ್ ಪರ್ಸನ್. ಚೆನ್ನಾಗಿ ಮಾತಾಡ್ರಿ, ಜೋರು ಮಾತಾಡ್ರಿ. ಅವ್ರು ನಮ್ಮಂಥವ್ರಿಗೆ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡೋಕೆ ಅವಕಾಶ ಕೊಡೋಕೆ. ಮೈ ಕನ್ನಡ ಲ್ಯಾಂಗ್ವೇಜ್ ಈಸ್ ಲಿಟಲ್ ಬಿಟ್ ವೀಕ್. ಇಂಗ್ಲೀಷ್ ಮಾತಾಡ್ರಿ. ಹಾಂ, ಇಂಗ್ಲೀಷ್. ಓಕೆ. ಸೊ he had given us an opportunity to prove ourselves. Even though we are not studying in any college, we have completed our college open competition they had held. So it's very grateful to for us to prepare to perform here. सतीश जारकिहೊಳಿ के बारे में इतने सब बच्चे लोगों को इतना बड़ा एक प्लेटफॉर्म बना के दिया. आज कर्नाटक ने, आज दुनिया देख रही है सतीश जारकिहೊಳಿ के बारे में. बच्चे अपने जो इतने गायन में आगे थे, मगर उनको एक प्लेटफॉर्म नहीं था ना. ये इतना खर्चा करके, आपको खाना पीना व्यवस्था करके, आना जाना इधर बुलवा के, आपको इनाम दे के, ये प्राइजेस वगैरह दे के, इतना अच्छा जो सतीश जारकिहೊಳಿ फाउंडेशन काम कर रहा है. अभी उनकी बेटी भी है, बेटा भी है, उनकी टीम है, उनके जो मास्टर्स हैं पूरे, कितना अच्छा मोहब्बत से ये टीम काम कर रही है. इसके बारे में क्या ख्याल है सतीश जारकिहೊಳಿ फाउंडेशन और उनके ग्रुप के बारे में बोलिए. बहुत अच्छा, वो हम लोगों को एक अपॉर्चुनिटी दे रहे हैं सबको. ऐसा ही हम चाहते हैं कि आगे भी हमको और ज़्यादा अपॉर्चुनिटी मिले और अच्छी तरह से हम परफॉर्म करें और उनका नाम अच्छा रोशन करें. ಥ್ಯಾಂಕ್ ಯು. ಈ ಪ್ರತಿಭೆಗಳನ್ನು ಗುರುತ ಮಾಡಲಿಕ್ಕೆ ಇವತ್ತು ಜಾರಕಿಹೊಳಿ ಸತೀಶ್ ಇವತ್ತು ಮಾಡುತ್ತಿರುವ ಕಾರ್ಯ ಅಮೋಘ, ಶ್ಲಾಘನೀಯ. ಇನ್ನೂ ಅನೇಕ ಜಾನಪದಗಳು ಇದ್ದಾವೆ, ನೃತ್ಯಗಳು ಇದ್ದಾವೆ, ಡ್ಯಾನ್ಸ್ಗಳು ಇದ್ದಾವೆ. ಈ ಎಲ್ಲ ಪ್ರತಿಭೆಗಳಿಗೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟು ಅವರಿಗೆ ಉಚಿತ ಊಟ, ಅವರಿಗೆ ಉಚಿತ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಮಾಡಿ ಇವತ್ತು ಎಲ್ಲ ಮಕ್ಕಳಿಗೆ ಆಹ್ವಾನ ಮಾಡಿ
ಇದೊಂದು ರಾಜ್ಯದಲ್ಲಿ ಇತಿಹಾಸ ಮಾಡಿದಂಥ ಈ ನಾಯಕನ ಬಗ್ಗೆ ನಾನು ನೂರಾರು ವಿಡಿಯೋ ಮಾಡಿದ್ದೀನಿ. ಸಾವಿರಾರು ಕೋಟಿ ಒಡೆಯ ಸಿಂಪಲ್ ರಾಜಕಾರಣ, ಮಗಳು MP, ಮಗ ನೋಡಿದರೆ ಸ್ಟೇಟ್ ಲೆವೆಲ್ ಇವತ್ತು ಜನರಲ್ ಸೆಕ್ರೆಟರಿ. ಎಲ್ಲರೂ ಸಾಮಾಜಿಕ ಚಟುವಟಿಕೆ ಇವತ್ತು ನೂರಾರು ಕೋಟಿ ಇರ್ಬೋದು, ಸಾವಿರಾರು ಕೋಟಿ ಇರ್ಬೋದು, ಆದರೆ ಸಮಾಜಕ್ಕೆ ನನ್ನ ಕೊಡುಗೆ ಏನು ಅಂದಾಗ ಇದೇ ಇವತ್ತು ಸಾಕ್ಷಿ ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಕಾರ್ಯ. ನಮಸ್ಕಾರ. ಎಲ್ಲಿಂದ ಬಂದಿರ್ತಾವೆ? ನಮ್ಮದು ಕಂಕನವಾಡಿ ಸರ್, ರಾಯಬಾಗ್ ತಾಲೂಕು ಕಂಕನವಾಡಿ. ಹೇಗೆ ಅನಿಸುತ್ತೆ ರೀ ಸತೀಶ್ ಜಾರಕಿಹೊಳಿ ಅವ್ರದ್ದು? ಸರ್ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಾರೆ ಸರ್. ಪ್ರತಿಭೆಗಳು ಹೊರಗೆ ಬರ್ಬೇಕು ರೀ ಅನ್ನೋ ಕಾರಣಕ್ಕಾಗಿ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಬರಬೇಕು. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಾಗ ಇಂಥ ಪ್ಲಾಟ್ಫಾರ್ಮ್ ಮಾಡಿ ಕೊಡುವಂಥ ಯಾವ ನಾಯಕ ಸಿಗಲಿಲ್ಲ. ಈ ನಾಯಕ ಇವತ್ತು ವಿಷಯ ನೋಡು ಹಂಗೆ ಮಾಡಕತ್ತಾರ. ಅದ್ರ ರೀತಿಯಿಂದ ನೀವು ಬಂದಿದ್ದೀರಿ. ಇಲ್ಲಿ ನಿಮಗೆ ಊಟ ವ್ಯವಸ್ಥೆ ಹೆಂಗಿತ್ತು? ಊಟ ವ್ಯವಸ್ಥೆ ಎಲ್ಲ ಚಲೋ ಐತ್ರಿ ಸರ್. ಇಲ್ಲಿ ಪ್ರತಿಯೊಬ್ಬರು ತಾವು ಬೆಳೆದು ನೋಡ್ತಾರೆ ರೀ. ಕಲಾವಿದರನ್ನ ಬೆಳೆಸೋರು ಕಡಿಮೆ ರೀ, ಇಂಥವ್ರು ಅಪರೂಪದ ಸಿಗೋದ್ರಿ. ಯಾಕಂದ್ರೆ ಇವ್ರ ಸಿಕ್ಕಾಗ ಒಬ್ಬ ಕಲಾವಿದರಿಗೊಂದು ಬೆಲೆ ಸಿಗುತ್ತೆ. ಕಲಾವಿದ ಹೊರಗೆ ಬರ್ತಾನೆ, ಎಂತೆಂಥ ಕಲಾವಿದರ ಅನ್ನೋದು ಗೊತ್ತಾಗತ್ತೆ, ಮತ್ತೇನಿಲ್ಲ. ಈ ನೇತೃತ್ವ ವಹಿಸಿ ಇಷ್ಟೊಂದು ಖರ್ಚು ಮಾಡಿ ನಿಮಗೆಲ್ಲ ಬೆಳೆಯೋಗೋಸ್ಕರ ಉತ್ತರ ಕರ್ನಾಟಕದ ನಾಯಕ ಸತೀಶ್ ಜಾರಕಿಹೊಳಿ ಬಗ್ಗೆ ಏನು ಅನಿಸಿಕೆ ನಿಮ್ಗೆ? ಇಲ್ಲರಿ, ಒಳ್ಳೆಯ ನಾಯಕರ ಇನ್ನೂ ಅಧಿಕಾರ ಒಳಗೆ ಇರ್ಬೇಕು. ಒಳ್ಳೊಳ್ಳೆ ಕ್ಷೇತ್ರ ಒಳಗೆ ಒಳ್ಳೊಳ್ಳೆ ಕೆಲಸ ಮಾಡಕತ್ತಾರ. ನಮ್ಮ ಊರಿಗೆ ಬರ್ತಾರೆ, ನಮ್ಮೂರಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೊಳ್ಳೆ ನಾಯಕರ ರಾಜಕೀಯ ಒಳಗೆ ಇರಬೇಕು ಅನ್ನೋ ಉದ್ದೇಶ ಮತ್ತೇನಿಲ್ಲ. ಸತೀಶ್ ಅಕಾಡೆಮಿ ಇವತ್ತು ಕರ್ನಾಟಕ ಅಲ್ಲ, ಇವತ್ತು ವಿದೇಶ ನೋಡು ಹಂಗೆ ನೃತ್ಯ ಆಗಲಿ, ಕಲೆ ಆಗಲಿ, ಮನರಂಜನೆ ಆಗಲಿ ಇವತ್ತು ಜಗತ್ತು ನೋಡಕತ್ತೈತಿ. ಸತೀಶ್ ಶುಗರ್ ಅವಾರ್ಡ್ಸ್ಗಳು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮದ ಕೆಲವು ಕ್ಷಣಗಳನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಈಗ. ಅದರ ಜೊತೆಗೆ ಈ ಅಕಾಡೆಮಿಯ ಮುಖ್ಯಸ್ಥ ವಹಿಸಿದಂಥ ಇದೇ ಈ ಸ್ಕೂಲಿನ ಅಕಾಡೆಮಿ ಸ್ಕೂಲಿನ ಪ್ರಾಚಾರ್ಯರು, ಪ್ರಿನ್ಸಿಪಾಲ್ರು, ಅವ್ರ ಜೊತೆ ಒಂದು ಸ್ವಲ್ಪ ಹಂಚ್ಕೋತೀನಿ. ಸರ್ ನಮಸ್ಕಾರ. ಲಕ್ಷೆಟ್ಟಿ ಸರ್. ನಮಸ್ತೆ ಸರ್, ಈ ಅಕಾಡೆಮಿ ಇಷ್ಟೊಂದು ಸಾವಿರಾರು ಮಕ್ಕಳು ಬಂದಿದ್ದಾರೆ. ಈ ಸಾವಿರಾರು ಮಕ್ಕಳಿಗೆ ಉಚಿತ ಊಟ, ಉಚಿತ ಅವರಿಗೆ ಬೆಳಗಿನ ಉಪಹಾರ, ಅವರಿಗೆ ಹೋಗೋ ಬರೋದು, ಮತ್ತು ಅವರಿಗೆ ಬಹುಮಾನ ರೂಪದಲ್ಲಿ ಈ ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಈ ಕಾರ್ಯಕ್ಕೆ ನಿಮ್ಮದೇನು ಅನಿಸಿಕೆ ಅನಿಸುತ್ತೆ? ಅನಿಸಿಕೆ ಅನ್ನೋಕ್ಕಿಂತ ಸತೀಶ್ ಜಾರಕಿಹೊಳಿ ಸಾಹುಕಾರರು, ನಾವು ಪ್ರೀತಿಯಿಂದ ಕರೆಯುವಂಥ ನಮ್ಮ ಸಾಹುಕಾರರು, ಅವರು ತಾವು ಮಾಡೋ ಕೆಲಸ ಮತ್ತೊಬ್ಬರಿಗೆ ತೋರಿಸಬೇಕು ಅನ್ನೋಂಥ ಮಾಡಿರ್ತಿಲ್ಲ. ಸೊ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಿಂದನೂ ಅವ್ರ ಬೆಳವಣಿಗೆ ಆಗಲಿ, ಕೇವಲ ಅಕಾಡೆಮಿಕ್ಸ್ ಅಷ್ಟೇ ಅಲ್ಲಾರ್ದ ಅವರಲ್ಲಿರುವಂಥ ಒಂದು ಪ್ರತಿಭೆನ ಹೊರ ತೆಗೆಯೋದಕ್ಕೋಸ್ಕರ ಸತತ 24 ವರ್ಷದಿಂದ ಈ ಕೆಲಸದಲ್ಲಿ ತೊಡಕೊಂಡಿದ್ದಾರೆ. ಅವರು ರಾಜಕೀಯ ಬೇರೆ ಇಟ್ಟದು ಕೂಡ. ಸೊ ಮಕ್ಕಳಿಗೋಸ್ಕರ ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡೋರು, ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿಗೆ ಕೂಡಿಸಿ ಅವ್ರಿಗೆ ಊಟ ವಸತಿ ಅಷ್ಟೇ ಅಲ್ಲ ಸರ್. ಸೊ ಎಲ್ಲ ಒಂದು ಭವ್ಯ ವೇದಿಕೆ ನೀವು ನೋಡಬೇಕು ಒಂದ್ಸಲ. ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವೇದಿಕೆ ಕೊಡುವಂಥ ಏಕೈಕ ವ್ಯಕ್ತಿ ಅವರು ಆಗಿದ್ದರಂದರೆ ಅವ್ರು ನಮ್ಮ ಸತೀಶ್ ಜಾರಕಿಹೊಳಿ ಸಾಹುಕಾರ ಒಬ್ಬರೇನೆ. ನಾವು ಈ ಟಿ ವಿಯಲ್ಲಿ ನೋಡ್ತೀವಿ, ಈ ಕೌನ್ ಬಡೇಗ ಕರೋಡ್ಪತಿ, ಈ ಸಾರಿಗಾಮ ಇಂಥವೆಲ್ಲ ನೋಡ್ತೀವಿ. ಅದೆಲ್ಲ ಗೋಕಾಕದಾಗ ಮಾಡಕತ್ತಾರ ರೀ ಸತೀಶ್ ಸಾಹುಕಾರರು. ಇವತ್ತು ಅವ್ರದ್ದೊಂದು ಸಿದ್ಧಾಂತ ಐತಿ, ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತಂತೆ ನಾವು ನಡಿಬೇಕು, ಅವ್ರ ಪ್ರೇರಣೆ ಮುಖಾಂತರ ನಡಿಬೇಕು. ಎಷ್ಟೋ ಉತ್ತರ ಕರ್ನಾಟಕ ಕಲಾವಿದರು ಇವತ್ತು ಎಲ್ಲ ಮನೆ ಹಿಡ್ಕೊಂಡು ಕೂತಾರ, ಆದರೆ ಅವ್ರಿಗೆ ವೇದಿಕೆ ಇದ್ದಿರಲಿಲ್ಲ. ಆ ವೇದಿಕೆ ಕಲ್ಪನೆ ಮಾಡೋ ಸಲುವಾಗಿ ಅವ್ರಿಗೆ ದುಡ್ಡು ಬೇಕು ಪಾಪ. ತಂದೆ ತಾಯಿ ಬಡತನ, ಕೂಲಿಕಾರರು, ಅಂಥ ಪ್ರತಿಭೆಗಳನ್ನು ಕರೆಸಿ ಇವತ್ತು ರಾಜ್ಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡುವಂಗೆ ಸತೀಶ್ ಅವಾರ್ಡ್ಸ್ ಅಂದರೆ ಇವತ್ತು ದೇಶ ವಿದೇಶದಿಂದ ನೋಡ್ತಾರೆ. ನಾವು ನ್ಯೂಯಾರ್ಕ್ ಚಾನಲ್ದಲ್ಲಿ ಸಹಿತ ಹಾಕಿದ್ದು ಕಳೆದ ಈ ನಿಮ್ಮದು ಸತೀಶ್ ಶುಗರ್ ಅವಾರ್ಡ್ಸು ನ್ಯೂಯಾರ್ಕ್ ಚಾನಲ್ದಲ್ಲಿ ಇದೇ ಪಾಶ್ಚಾಪುರದ ಮಲ್ಲಿಕಾರ್ಜುನ್ ಉದೋಶಿ ಫ್ಯಾಮಿಲಿ ಶಟ್ಲ್ ಇದೆ ಸರ್, ಅಮೆರಿಕಾದಲ್ಲಿ. ಅವರು ನ್ಯೂಯಾರ್ಕ್ ಚಾನಲ್ದಲ್ಲಿ ಹಾಕಿದ್ರಂತೆ. ಅದು ನಾನು ಸಾಹುಕಾರಿಗೆ ಹೇಳಿದೆ, ನ್ಯೂಯಾರ್ಕ್ ಚಾನಲ್ದಲ್ಲಿ ಸಹಿತ ಬರ್ತಾ ಇದೆ ಸರ್, ಇಷ್ಟೊಂದು ಪ್ರತಿಭೆ ಆಗಿದೆ, ಪ್ರೋತ್ಸಾಹ ನಮ್ಮದು, ಬೆಂಬಲ ನಮ್ಮದು. ಅವ್ರದ್ದೊಂದು ಡೈಲಾಗ್ ಯಾವಾಗಲೂ ಪ್ರೋತ್ಸಾಹ ನಮ್ಮದು, ಇದೊಂದು ಡೈಲಾಗು. ಮತ್ತು ಎಷ್ಟೋ ಜನ ನೋಡ್ರಿ ನೀವು ಅಸಹಾಯಕರಿಗೆ ಸಹಾಯ ಮಾಡ್ತಾರೆ. ಆ ಸೂರಿಲ್ಲದವನಿಗೆ ಸೂರು ಕಲ್ಪಿಸಿ ಕೊಟ್ಟಂಥ, ಅನ್ನ ಇಲ್ಲದವನಿಗೆ ಅನ್ನದಾಸೋಹ ಮಾಡಿದಂಥ ಅವ್ರದ್ದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನೋಡ್ರಿ ಊಟದ ವ್ಯವಸ್ಥೆ ಇರ್ತೈತಿ, ಶಿಸ್ತಿರ್ತೈತಿ. ಮತ್ತು ಎಲ್ಲ ಜನರನ್ನು ಟೀಮ್ ಲೀಡರ್ ಅಂತ ಯಾರನ್ನು ಒಬ್ಬನ ಕ್ಯಾಪ್ಟನ್ ಅಂತ ತಿಳ್ಕೊಳ್ಳೋದಿಲ್ಲ, ಅವರು ಸಮವಾಗಿ ಎಲ್ಲರನ್ನು ನೋಡ್ತಾರೆ. ಇದು ಒಂದು ಭಾಳ ಅವ್ರದ್ದು ಗುಣ ಮೆಚ್ಚಬೇಕು. ಇವತ್ತು ನೋಡ್ರಿ ಮಗಳು ಸಹಿತ ಸಣ್ಣ ವಯಸ್ಸಿನಲ್ಲಿ ಪಾರ್ಲಿಮೆಂಟ್, ಏನ್ರಿ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ಒಂದು ತಾಲೂಕ್ ಪಂಚಾಯತ್ ಇಲ್ಲ, ನೇರವಾಗಿ ಪಾರ್ಲಿಮೆಂಟ್ ಸೇರ್ತಾರಂದ್ರೆ ಹಣೆ ಬರ ಬೇಕ್ರಿ, ಹಣೆ ಬರ. ಅದು ತಂದೆ ಮಾಡಿದ ಮಾರ್ಗದರ್ಶನ, ತಾಯಿಯ ಆಶೀರ್ವಾದ, ಈ ಎಲ್ಲ ಲಕ್ಷಾಂತರ ಮಕ್ಕಳ ಪ್ರೀತಿ, ಕೊಡುಗೆ, ಹೃದಯವಂತಿಕೆ. ಸರ್, ನಾ ಕೊನೆ ಒಂದು ಪ್ರಶ್ನೆ ಕೇಳ್ತೀನಿ. ಸತೀಶ್ ಜಾರಕಿಹೊಳಿ ಅವರು, ನಾವು ಎಷ್ಟೋ ರಾಜಕಾರಣಿಗಳು ನೋಡಿದ್ದೀವಿ, ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ರಾಜಕಾರಣಿಗಳು ನೋಡಿದ್ದೀವಿ. ಇವರು ನನ್ನ ಅನಿಸಿದ ಮಟ್ಟಿಗೆ ತಮ್ಮ ಬರುವ ಉತ್ಪನ್ನದಿಂದ 50% ಸಮಾಜ ಸೇವೆಗೆ ಇಟ್ಟಾರಂತ ನನಗನ್ನಿಸುತ್ತೆ. ಈ ಕೋಟಿಗಟ್ಟಲೆ ಖರ್ಚು ರೀ ಅದು. ಈಗ ಸ್ಟಾರ್ಟಿಂಗು ಇನ್ನು ಮತ್ತು 2ನೇ ಮೆಟ್ಲು, 3ನೇ ಮೆಟ್ಲು, 4ನೇ ಮೆಟ್ಲು, ಹಿಂಗೆ 12 ಮೆಟ್ಲಿದು ಈ ದೊಡ್ಡ ಪ್ರಮಾಣ. ಆಮೇಲೆ ದೊಡ್ಡ ಜಾತ್ರೆ ಟೈಪ್ ಕೂಡಿಸ್ತಾರೆ, ಅವಾಗ ಲಕ್ಷ ಗಟ್ಟಲೆ ಖರ್ಚಾಗುತ್ತೆ.
ಇದೊಂದು ವೇದಿಕೆ ಕಲ್ಪಿಸಿಕೊಟ್ಟಂಥ ಈ ನಾಯಕನಿಗೆ ಇವತ್ತು ರಾಜ್ಯ ಅಲ್ಲ ದೇಶ ನೋಡಾಕತ್ತೈತಿ. ಅವರ ಈ ಪ್ರತಿಭೆ ಇನ್ನೂ ಬೆಳಗಬೇಕು, ಬಾಳಬೇಕು. ಅವರ ವಂಶಾವಳಿಯಿಂದ ಅವ್ರ ಮಕ್ಕಳಿಗೂ ಸಹಿತ ಇದೇ ಪ್ರೇರಣೆ ಬಂದೈತಿ. ನೀವು ಕೊನೆಯದಾಗಿ ಒಂದು ಮಾತು ಹೇಳಿ, ಈ ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಈ ಕಾರ್ಯಚಟುವಟಿಕೆ ಬಗ್ಗೆ ಮಕ್ಕಳ ಸ್ಫೂರ್ತಿ ಮತ್ತು ಪ್ರೋತ್ಸಾಹ ಹೆಂಗೈತಿ? 20 ವರ್ಷದಿಂದ ಇವಾಗ ಇಲ್ಲೇ ಪ್ರವೀಣ್ ಅವರು ಇದ್ದಾರೆ ನಮ್ಮ ಮುಂದುಗಡೆ. ಇವರು ಒಬ್ಬರೇ ಅಲ್ಲ, ಇಂಥ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಅವ್ರವ್ರ ಬದುಕು ಕಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಕಾರಣ ಸತೀಶನಾಥ್ ಜಾರಕಿಹೊಳಿ ಅವರು. ಕೇವಲ ಇವರು ಬರುವಾಗ ಪ್ರತಿಭೆಗಳಾಗಿ ಬಂದರು. ಇವತ್ತು ದೇಶ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತ ನಟರಾಗಿ, ನಟಿಯರಾಗಿ, ಗಾಯಕಿಯರಾಗಿ ಇವರೆಲ್ಲ ಮಿಂಚುತ್ತಾ ಇದ್ದಾರೆ. ಬೆಂಗಳೂರಲ್ಲಿ ಗಾಂಧಿನಗರದಲ್ಲಿ ಎಷ್ಟೋ ಜನ ಕೊರಿಯೋಗ್ರಾಫರ್ನ ಕೆಲಸ ಮಾಡತ್ತಾರ. ಅವರೆಲ್ಲ ನಮ್ಮ ಗೋಕಾಕ್ದವರು. ಹೆಂಗೆ ಬೆಳೆದ್ರಪ್ಪ ಅಂತಂದ್ರೆ ನಮ್ಮ ಸತೀಶ್ ಸುಗಸ್ ಅವಾರ್ಡ್ಸ್ ಪ್ರೇರಣೆಯಿಂದನೇ ಬೆಳೆದರು. ಎಲ್ಲರಿಗೂ ಸ್ಫೂರ್ತಿ ಆಗಿದೆ. ಇಷ್ಟೇ ಅಲ್ಲಾರ್ದೇನೆ ಎಷ್ಟೋ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ದಲ್ಲಿ ಮಿಂಚಿ ಈ ಸ್ಪೋರ್ಟ್ಸ್ದ ಬೆಂಬಲದಿಂದ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪೋರ್ಟ್ಸ್ಗಳು ತೊಗೊಂಡು ಇವತ್ತು DYSP ಆಗಿರ್ಬೋದು, SP ಆಗಿರ್ಬೋದು, ಈ ಲೆವೆಲಲ್ಲೂ ಕೂಡ ಇದ್ದಾರೆ. ನಾವು ಒಂದು ಲಿಸ್ಟು ಮಾಡಿದ್ದೀವಿ, ಅದನ್ನೆಲ್ಲನೂ ಸಾಹೇಬರು ತೋರಿಸಿದ್ದೀವಿ. ಅದನ್ನು ಇನ್ನೂ ಖುಷಿ ಆದರು ಅವರು. ಅಷ್ಟೇ ಅಲ್ಲ ರೀ, ಮುಂದೆ ಮೊನ್ನೆ ಪ್ರೋಗ್ರಾಮಲ್ಲೂ ಸ್ಟೇಜ್ ಮೇಲೆ ಹೇಳಿದರು, ಈ ರಥನ ಎಷ್ಟು ದಿನ ನಾನು ತೊಗೊಂಬಂದಿದ್ದೀನಿ, ಈ ರಥನ ಎಳ್ಕೊಂಡು ಹೋಗುವಂಥ ಜವಾಬ್ದಾರಿ ರಾಹುಲ್ ಅನ್ನೋದು ಪ್ರಿಯಾಂಕಾ ಮೇಡಮ್ ಅವ್ರದ್ದು ಅಂತ ಹೇಳಿಬಿಟ್ಟಿದ್ದಾರೆ. ಅದೇ ನಿಟ್ಟಿನೊಳಗೆ ರಾಹುಲ್ ಜಾರಕಿಹೊಳಿ ಸಾವ್ಕಾರ್ ಆಗಿರ್ಬೋದು ಅಥವಾ ಪ್ರಿಯಾಂಕಾ ಮೇಡಮ್ ಆಗಿರ್ಬೋದು, ಅವರು ಅತಿ ಉತ್ಸಾಹದಿಂದ ಇವಾಗ ಅವರ ತಂದೆಯವರ ಕೆಲಸನ ಮುನ್ನಡೆಸುವಂಥ ಕೆಲಸ ಮಾಡ್ಲತ್ತಾರ. ಇದು ಕೇವಲ ಪ್ರತಿಭೆ ಬಿಂಬಿಸುವಂಥ ಕಾರ್ಯಕ್ರಮ ಆಗ್ಲಾರ್ದೆ ಬದುಕು ಕಟ್ಕೊಳ್ಳುವಂಥ ಪ್ರೋಗ್ರಾಮ್ ಆಗ್ಲತ್ತದ, ಸೂರು ಕಟ್ಕೊಳ್ಳುವಂಥ ಪ್ರೋಗ್ರಾಮ್ ಆಗ್ಲತ್ತದ ಅಂತ ಹೇಳಿ ಭಾಳ ಹೆಮ್ಮೆ ಅನಿಸ್ಲತ್ತದ ಸರ್. ಸಬಲೀಕರಣ ಯೋಜನೆ ನೋಡ್ರಿ, ಎಷ್ಟೋ ಮಕ್ಕಳು ಉಚಿತ ತರಬೇತಿ IAS KS ಸಹಿತ ಮಾಡ್ಸಕತ್ತಾರ. ಅವರು ಮಿಲ್ಟ್ರಿ ಸೇರಬೇಕು, SDC ಆಗಬೇಕು, FDC ಆಗಬೇಕು, ಬ್ಯಾಂಕಿಂಗ್ ಆಗಬೇಕು. ಅನೇಕ ನೂರಾರು ಮಕ್ಕಳಿಗೆ ಉಚಿತ ವಸತಿ ಮತ್ತು ಊಟ. ಕಣ್ಣೀರಿನ ಕೋಡಿ ಹರಿಸಿದ್ರಿ ಜಾಬ್ ಹಚ್ಚಿದಾಗ. ಆ ವಿಡಿಯೋ ಸಹಿತ ನಾನು ನಿಮಗೆ ಲಾಸ್ಟ್ ಟೈಮ್ ನಾನು ಹಾಕಿದ್ದೀನಿ ಅದನ್ನು ವಿಡಿಯೋಗಳನ್ನು. ಇದೇ ಘಟಪ್ರಭಾದಲ್ಲಿ ಎಷ್ಟೋ ಮಕ್ಕಳು ಇವತ್ತು ತರಬೇತಿ ಹೊಂದಿ ಉಚಿತ ಇವತ್ತು ಒಂದು ಸೂರು ಕಲ್ಪಿಸಿ ಆ ತಂದೆ ತಾಯಿಗಳ ಆಶೀರ್ವಾದ ತೆಗೆದುಕೊಂಡು ಈ ಸತೀಶ್ ಜಾರಕಿಹೊಳಿಯವರ ಆಯುಷ್ಯ ಹೆಚ್ಚಾಗಬೇಕಂತೇಳಿ ಪ್ರಾರ್ಥನೆ ಮಾಡ್ತಾರೆ. ವಿನಃ ಅವರಿಗೆ ಪಾಸ್ತಿ ಕೊಡಂತ ಮಾಡೋದಿಲ್ಲ. ಅವ್ರ ಆಯುಷ್ಯ ಹೆಚ್ಚು ಕೊಡಬೇಕು, ಇನ್ನೂ ನಮಗೆ ಸಪೋರ್ಟ್ ಮಾಡಬೇಕು ಅಂತಾರೆ. ಈಗ ನೋಡಿರಿ, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಂಥ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಫೌಂಡೇಶನ್, ಸತೀಶ್ ಫೌಂಡೇಶನ್, ರಾಹುಲ್ ಫೌಂಡೇಶನ್, ಎಷ್ಟೋ ಜನ 1.5 ಲಕ್ಷ ನಾನೇ ಎಷ್ಟೋ ಶಿಫಾರಸು ಮಾಡಿ ಕಳಿಸಿದ್ನಿ, ಸರ್ ಇದೊಂದು ಆಪ್ರೇಷನ್ ಮಾಡಿಸ್ರಿ ಅಂತ. 1.5 ಲಕ್ಷ, 2 ಲಕ್ಷ ರೂಪಾಯಿ ತನಕ ಅವ್ರ ಕಣ್ಣಿಲ್ಲದವರು. ಅವ್ರ ಕಣ್ಣು ತೆಗೆದ ತಕ್ಷಣ ಯಾರಮ್ಮ ನೋಡ್ತೀವಿ ಮೊದಲು ಅಂತ ಕೇಳಿದಾಗ, ನಾನು ನನ್ನ ತಂದೆ ತಾಯಿ ನೋಡೋದಿಲ್ಲ, ನಾನು ಸತೀಶ್ ಜಾರಕಿಹೊಳಿ ಕುಟುಂಬ ನೋಡ್ತೀನಿ ಅಂದಿದ್ದು ಸಹಿತ ಉದಾಹರಣೆ. ಇದು ಕಣ್ಣಲ್ಲಿ ಕಣ್ಣೀರು ಬರ್ತೈತಿ, ಹೃದಯ ತುಂಬಿ ಬರ್ತೈತಿ. ಇಂಥ ಹೃದಯವಂತ ನಾಯಕನಿಗೆ ಆಶೀರ್ವಾದವೇ ನಿಮ್ಮ ಕೊಡುಗೆ. ಇದು ಖಡಕ್ ಜವಾರಿ ಕಾಕ ಹೇಳ್ತಾನೆ. ಸರ್ ನಮಸ್ಕಾರ, ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಸರ್ ನೀವೇನು